ಮೇಡಮ್ ನೆನ್ಪಿರ್ಲಿ, ಕಳಿಸ್ಬೇಕಾಗಿರೋದು ನಾರ್ಮಲ್ ಟೆಕ್ಸ್ಟ್ ಮೆಸೇಜು. ಓಕೆ ಸರ್, ನೀವು ಹೇಗೆ ಹೇಳ್ತಿರೋ ಹಾಗೆ. ಬರ್ನೋಟಾಕ್ಸಿನ್ ಲಿಕ್ವಿಡ್, ಡೇಂಜರಸ್ ಕೆಮಿಕಲ್. ಪಾರ್ವತಿ ಮುಖದ ಸೌಂದರ್ಯನ ವಿಕಾರ ಮಾಡೋದಕ್ಕೆ ನಾನು ಖರೀದಿ ಮಾಡಿರೋ ಕೆಮಿಕಲ್. ಅದನ್ನ ಜನನಿ ತಲೆಗೆ ತರಬೇಕಲ್ವಾ, ಅದಕ್ಕೆ ಅದನ್ನ ಸಪ್ಲೈ ಮಾಡೋ ರಾ ಮೆಟೀರಿಯಲ್ಸ್ ಅವ್ರಿಗೆ ಜನನಿ ಹೆಸರಲ್ಲಿ ನಾನು ಆರ್ಡರ್ ಮಾಡಿರೋದು. ಸೊ ಈ ಮೆಸೇಜ್ನ ಈಗ ಪ್ರೀತಮ್ ನೋಡಿದ್ದಾನೆ. ಅದ್ರ ಬಗ್ಗೆ ಈಗ ಅವನು ಹೆಚ್ಚಿಗೆ ಗಮನ ಕೊಡದೇ ಇರ್ಬೋದು. ಆದರೆ ನಮ್ಮ ಪ್ಲಾನ್ ಎಕ್ಸಿಕ್ಯೂಟ್ ಆಗ್ತಿದ್ದ ಹಾಗೆ ಪಾರ್ವತಿ ಮುಖ ಸುಡೋದ್ರ ಜೊತೆಗೆ ಜನನಿ ಮೇಲಿರೋ ನಂಬಿಕೆ ಕೂಡ ಪ್ರೀತಮ್ಗೆ ಸುಟ್ಟು ಹೋಗುತ್ತೆ. ಆದಿತ್ಯ ತಮ್ಮನ ಮಾತನ್ನ ನಂಬದೇ ಇರಲ್ಲ. ಸೊ ಅವನು ಅವನ ಹೆಂಡತಿ ಪರ ನಿಂತೇ ನಿಲ್ತಾನೆ. ಆಗ ಇಡೀ ಮನೆ ಒಂದು ಕಡೆ ಆದರೆ ಜನನಿ ಮಾತ್ರ ಒಂದು ಕಡೆ. ಆಗ ಅರಸನಕೋಟೆ ಒಗ್ಗಟ್ಟು ನುಚ್ಚು ನೂರಾಗೋದ್ರಲ್ಲಿ ಯಾವ ಸಂದೇಹನೂ ಇಲ್ಲ. ಸೂಪರ್, ಪರ್ಫೆಕ್ಟ್ ಪ್ಲಾನಿಂಗ್ ಅಣ್ಣ. ಜನನಿಯವರೇ, ತರಕಾರಿ ತರೋದಕ್ಕೆ ಮಾರ್ಕೆಟಿಗೆ ಹೋಗ್ತಾ ಇದ್ದೆ. ನೀವು ನನ್ನ ಜೊತೆ ಬರ್ತೀರಾ? ಇಬ್ರು ಒಟ್ಟಿಗೆ ಹೋಗಿ ಬರೋಣ. ಮಾರ್ಕೆಟಿಗ? ಮಾರ್ಕೆಟಿಗೆ ನಾನು ಯಾಕೆ ಬರಲಿ? ಒಬ್ಳೇ ಹೋಗ್ತಿದ್ದೆ, ಅದಕ್ಕೆ ಕರೆದೆ. ಇಲ್ಲ, ನಂಗೆ ಸ್ವಲ್ಪ ತಲೆನೋವು. ಹೌದಾ? ಸರಿ ಬಿಡಿ, ನಾನು ಒಬ್ಳೇ ಹೋಗಿ ಬರ್ತೀನಿ. ನೀವು ಹೋಗಿ ಕೂತೀರಿ, ನಾನು ಹೋಗಿ ಕಾಫಿ ಮಾಡ್ಕೊಂಡು ಬರ್ತೀನಿ. ಕುಡಿದ್ರೆ ಎಲ್ಲ ಸರಿ ಹೋಗುತ್ತೆ. ನಾನು ನಿನ್ನ ಮಾರ್ಕೆಟ್ ಡ್ರಾಪ್ ಮಾಡ್ತೀನಿ. ಆಫೀಸಿಗೆ ಹೋಗಲ್ವಾ ಯಜಮಾನ್ರೆ? ನಿನ್ನ ಡ್ರಾಪ್ ಮಾಡಿ ಆಫೀಸ್ಗೆ ಹೋಗ್ತೀನಿ. ಸರಿ, ನೀವು ಬೇಗ ಹೋಗಿ ತಯಾರಾಗಿ ಜನನಿಯವ್ರಿಗೆ ಕಾಫಿ ಮಾಡಿಕೊಟ್ಟು ಅಮ್ಮಂಗೆ ಜ್ಯೂಸ್ ಮಾಡಿ ಇಟ್ಬಿಟ್ಟು ಬರ್ತೀನಿ. ಸರಿ. ನಮ್ಮ ನೆಕ್ಸ್ಟ್ ಪ್ಲಾನ್ ಎಕ್ಸಿಕ್ಯೂಟ್ ಮಾಡೋ ಟೈಮ್ ಬಂತು. ಪಾರ್ವತಿ ಈಗ ತರಕಾರಿ ತರೋದಕ್ಕೆ ಹೋಗ್ತಾ ಇದ್ದಾಳೆ. ಅವಳನ್ನ ಅವಳ ಗಂಡ ಡ್ರಾಪ್ ಮಾಡ್ಬಿಟ್ಟು ಹೋಗ್ತಾನೆ. ಪಾರ್ವತಿ ಸಿಂಗಲ್ ಆಗಿರ್ತಾಳೆ.
ಅವಳ ಮುಖದ ಸೌಂದರ್ಯನ ಈ ಡೇಂಜರಸ್ ಕೆಮಿಕಲ್ ಸುಟ್ಟು ಹಾಕತ್ತೆ. ಹಲೋ, ಹೇಳಿ ಅಶ್ವಿನಿ. ಸರ್, ಅರ್ಜೆಂಟಾಗಿ PKR ಕಂಪ್ನಿ ಅವ್ರ ಫೈಲ್ಗೆ ನಿಮ್ಮ ಸೈನ್ ಆಗಬೇಕಿತ್ತು. ಹೌದಾ? ಹಾಂ ಸರ್, ಇಮಿಡಿಯೇಟ್ ಆಗಿ GST ಫೈಲ್ ಮಾಡಬೇಕು. ಟೈಮ್ ಇಲ್ಲ, ಕಲೆಕ್ಟ್ ಮಾಡೋಕ್ಕೆ ಅವ್ರ ಕಡೆ ಅವರೇ ಬಂದಿದ್ದಾರೆ. ಅರ್ಜೆಂಟ್ ಇತ್ತು ಸರ್, ಬರ್ತಿದ್ದೀರಲ್ವಾ? ಹಾ, ಬರ್ತಾ ಇದ್ದೀನಿ. ರೇಟು ಏನಂತೆ? ಬ್ರೋ, GST ಫೈಲ್ ಮಾಡೋದಕ್ಕೆ ಅರ್ಜೆಂಟಾಗಿ ನಾನು ಸೈನ್ ಬೇಕಾಗಿತ್ತು. ಹೌದಾ? ಹಾಗಾದ್ರೆ ನನ್ನನ್ನು ಇಲ್ಲೇ ಇಳಿಸ್ಬಿಡಿ. ಮಾರ್ಕೆಟ್ ಇಲ್ಲೇ ಹತ್ರದಲ್ಲಿರೋದು, ನಾನು ನಡ್ಕೊಂಡು ಹೋಗ್ತೀನಿ. ಪರವಾಗಿಲ್ಲ, ಅದಕ್ಕೆ ನಿಮ್ಮನ್ನ ನಾವು ಅಲ್ಲೇ ಬಿಟ್ಟು ಹೋಗ್ತೀವಿ. ಪರವಾಗಿಲ್ಲ, ನಿಮ್ಮ ಕೆಲ್ಸಕ್ಕೆ ಏನಕ್ಕೆ ತೊಂದರೆ ಮಾಡ್ಕೋತೀರಾ? ಯಜಮಾನ್ರೆ, ನಿಲ್ಸಿ. ಸರಿ ಪರ್, ಹುಷಾರು. ಮನೆಗೆ ಹೋದ್ಮೇಲೆ ಫೋನ್ ಮಾಡು. ಸರಿ ಯಜಮಾನ್ರೆ, ಬರ್ತೀನಿ. ಬಾಯ್ಗೆ. ಬ್ರೋ, ಅದಕ್ಕೆ ಇಲ್ಲೇ ಫೋನ್ ಬಿಟ್ಟು ಹೋಗಿದ್ದಾರೆ. ಬ್ರೋ, ಕೊಟ್ಟೋಗೋಣ. ಸರಿ ಪ್ರೀತಿ. एक्सक्यूज मी मैडम. मैडम, ये एड्रेस कहाँ पे आता है? ಮೇಡಮ್, ಇದು ಅಡ್ರೆಸ್ಸು ಎಲ್ಲಿಗೆ ಬರುತ್ತೆ? ಸರ್, ನಮ್ದು ಬೇರೆ ಏರಿಯಾ. ಈ ಏರಿಯಾ ಬಗ್ಗೆ ನನಗೆ ಅಷ್ಟು ಗೊತ್ತಿಲ್ಲ. ಬೇರೆ ಯಾರನ್ನಾರು ವಿಚಾರಿಸಿ. ಮೇಡಮ್, ಇದು ಕನ್ನಡದಲ್ಲಿ ಬರ್ದಿದೆ. ಮುझे ಕನ್ನಡ ಓದೋದಕ್ಕೆ ಆತ ನೈ. ಓದ್ಬಿಟ್ಟು ಹೇಳಿದ್ರೆ ಮೈ ಗೂಗಲ್ ಮ್ಯಾಪ್ ದಾಲ್ಕೆ ಚಲಾ ಜಾऊंगा. ಸರಿ ಸರಿ.
ಪಾರು ನಿಂತ್ಕೋ ನಿನಗೇನಾಗಿಲ್ಲ ತಾನೆ ಇದು ಮನೆ ಕರ್ಕೊಂಡೋಗು ನಾನು ಬಂದೆ ಸರಿ ಬಿಡು ಹುಷಾರು ಅದಕ್ಕೆ ನೀವು ಗಾಬರಿ ಆಗ್ಬೇಡಿ ನಮ್ಮ ಮನೆಗೆ ಹೋಗೋಣ ಬನ್ನಿ ಹಾಂ ಬನ್ನಿ ಹುಷಾರದ್ಗೆ ಇಲ್ಲಿ ಕೂತ್ಕೊಳ್ಳಿ ಏನಾಯ್ತು ಪ್ರೀತು? ಪ್ರೀತು ಏನಾಯ್ತು? ಮಾಮ್ ನಾವು ಆನ್ ದಿ ವೇ ಆಫೀಸ್ಗೆ ಹೋಗ್ಬೇಕಾದ್ರೆ ಅದಕ್ಕೆ ಮಾರ್ಕೆಟ್ ರೋಡಲ್ಲಿ ಡ್ರಾಪ್ ಮಾಡಿ ಹೊರಟ್ವಿ. ನೋಡಿದ್ರೆ ಅದಕ್ಕೆ ಫೋನ ಕಾರಲ್ಲೇ ಬಿಟ್ಟಿದ್ರು. ಸರಿ ವಾಪಸ್ ಕೊಟ್ಬರೋಣ ಅಂತ ಹೋದ್ರೆ ಅಲ್ಲಿ ಅದಕ್ಕೆ ಮೇಲೆ ಅಟ್ಯಾಕ್ ಆಯ್ತು ಮಾಮ್. ಅದೇ ಶಾಕಲ್ಲಿದ್ರು, ಅದಕ್ಕೆ ಮನೆ ಕರ್ಕೊಂಡ್ ಬಂದೆ. ಏನು ಪಾರ್ವತಿ ಅವ್ರ ಮೇಲೆ ಅಟ್ಯಾಕ್ ಆಯ್ತಾ? ಹೇಗೆ? ಯಾರು ಮಾಡಿತ್ತು? ಪಾರ್ವತಿ ಅವರೇ, ನಿಮ್ಗೇನಾಗಿಲ್ಲ ತಾನೆ? ಒಂದ್ ನಿಮಿಷ ರೀ, ನಾನು ನೀರು ತಗೊಂಡ್ ಬರ್ತೀನಿ.
ಅಯ್ಯೋಯ್ಯೋ, ನಿನ್ನೆವರೆಗೂ ಅಷ್ಟು ಕಷ್ಟಪಟ್ಟು ಈ ಜನನಿಗೆ ಬ್ರೈನ್ ವಾಶ್ ಮಾಡಿದ್ದೀನಿ. ಈಗ ಇವಳು ಟುಸುಕ್ ಅಂತ ಕರಗಿ ಬದಲಾಗೋ ಥರ ಕಾಣ್ತಿದ್ದಾಳಲ್ಲಪ್ಪ. ತಗೊಳ್ಳಿ. ದೇವ್ರ ದಯೆಯಿಂದ ನಿಮ್ಗೇನೂ ಆಗಿಲ್ವಲ್ಲ, ನಂಗೆ ಅಷ್ಟು ಸಾಕು. ನೀವಾ? ಹ್ಞೂ ಸರ್, ನಾನೇ. ಇಲ್ಲೇ ಟೀ ಕುಡಿತಿದ್ನಾ, ಯಾರೋ ಒಬ್ಬ ಮಣ್ಣಚ್ಬಿಟ್ಟು ಓಡೋದ. ಪಾಪ ಸಹಾಯ ಆಗ್ಲಿಂದ ನೀರ್ ತಂದ್ಕೊಟ್ಟು ನೋಡ್ತೀನಿ, ನೀವು ಮಣ್ಣು ಹೆಚ್ಚೋದು ಯಾರು ಅಂತ ನೀವು ನೋಡಿದ್ರ? ಸರ್, ಹೆಲ್ಮೆಟ್ ಹಾಕೊಂಡಿರೋ ಮುಖ ಎಲ್ಲಾರು ಕಾಣಿಸತ್ತ ಸರ್? ನೋಡ್ಲಿಲ್ಲ ಸರ್. ಯಾರು ಸರ್ ಅವನು? ನಿಮ್ ಮಣ್ಣಚ್ಬಿಟ್ಟು ಓಡೋದ? ಯಾರವನು? ಯಾರು ಅಂತ ನನಗೂ ಗೊತ್ತಿಲ್ಲ. ಎನಿವೆ, ಥ್ಯಾಂಕ್ಸ್. ಥ್ಯಾಂಕ್ಸ್ ಅಲ್ಲ ಯಾಕೆ ಸರ್, ನೀವು ನನಗೆ ಫೋನ್ ಕೊಟ್ಟು ಸಹಾಯ ಮಾಡಿದ್ರಾ? ಪರವಾಗಿಲ್ಲ ಸರ್. ಥ್ಯಾಂಕ್ಸ್. ಪ್ಲಾಸ್ಟಿಕ್ ಬಳಸಬಾರ್ದು ಅಂತ ಸರ್ಕಾರ ರೂಲ್ಸ್ ಮಾಡಿದೆ. ಬ್ರೋ, ಸಿಕ್ಕದ್ನವನು. ಇಲ್ಲ ಪ್ರೀತು, ತಪ್ಪಿಸ್ಕೊಂಡ. ಫಸ್ಟ್ ಟೈಮ್ ಈ ರಾಣಾ ಪ್ಲಾನು ಫ್ಲಾಪ್ ಆಗಿರೋದು. ನಾನು ಆವತ್ತೇ ಅಂದೆ ನಿನ್ಗೆ ಅವಳನ್ನ ಮುಗಿಸ್ಬಿಡ್ತೀನಿ ಅಂತ, ಆದ್ರೆ ನೀನೇ ಬೇಡ ಅಂತ ತರದೆ. ಇಲ್ಲ ಅಂದಿದ್ರೆ ಇವತ್ತು ಅವಳು ಸತ್ತು ಎಷ್ಟೋ ದಿನಗಳಾಗೋಗಿರೋದು. ನಾನು ನಿನಗೆ ಆವತ್ತೇ ಹೇಳಿಲ್ವಾ ನಮ್ಮ ಅಜೆಂಡಾ ಏನು ಅಂತ? ಜೀವ ತೆಗೆಯೋದಕ್ಕಿಂತ ಜೀವನ ಹಾಳು ಮಾಡೋದು ದೊಡ್ಡ ವಿಷಯ. ಪಾರ್ವತಿ ಮುಖಾನ ವಿಕಾರ ಮಾಡಿ ಅದನ್ನ ಜನನಿ ಕುತ್ತಿಗೆ ಕಟ್ಟಿ ಪಾರ್ವತಿ ಫೋಟೋನ ಸುಟ್ಟಾಕೋದವಳು ಪಾರ್ವತಿ ಮುಖಾನೇ ಸುಟ್ಟಾಕ್ಬಿಟ್ಲು ಅಂತ ಅವಳ ಗಂಡನ್ ನಂಬಿಸ್ಬೇಕು. ಅವಳ ಗಂಡ ನಂಬಿದ್ರೆ ಇಡೀ ಮನೆಯವ್ರು ನಂಬ್ತಾರೆ. ಆವಾಗ ಜನನಿ ಮೇಲೆ ಇರೋ ನಂಬಿಕೆ ಹೊಟ್ಟೋಗತ್ತೆ. ಅಲ್ಲಿಂದ ಮನೆ ಹೊಡಿಯೋದಕ್ಕೆ ಶುರುವಾಗತ್ತೆ ಅಂತೆಲ್ಲಾನು ಅನ್ಕೊಂಡಿದ್ದೆ.
ಆದ್ರೆ ಈ ಒಂದು ಘಟನೆ ನಾನು ಅನ್ಕೊಂಡಿದ್ದಕ್ಕೆಲ್ಲಾನು ಎಳ್ಳು ನೀರು ಬಿಟ್ಟಂಗಾಗೋಯ್ತು. ಅಣ್ಣ, ಒಂದೇ ಹೇಟಿಗೆ ಹಣ್ಣು ಬೀಳಲಿಲ್ಲ ಅಂದ್ರೆ ಇಟ್ಸ್ ಓಕೆ, ಮತ್ತೆ ಮತ್ತೆ ಪ್ರಯತ್ನ ಪಡಬೇಕು. ಮುಂದೆ ಏನ್ ಮಾಡಬೇಕು ಅಂತ ಯೋಚನೆ ಮಾಡೋ. ಅರುಂಧತಿ ಬೇಲ್ ಮೇಲೆ ರಿಲೀಸ್ ಆದ್ಲಾ? ರಾಣನ ಅಂದ್ರೆ ಅವಳ ಅಣ್ಣ.